ಗೈಸ್ ಫುಲ್ ಹೊಗೆ. ಕರಿ ಹೊಲದಲ್ಲಿ ಬಿಳಿ ರಸ್ತೆ. ಸುಳ್ಳಿ ಸುಳ್ಳಿ ಹಿಂದೆ ಕುತ್ಕೊಂಡಿದ್ದೀನಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡ್ತೀರಾ. ಇಷ್ಟು ದಿವಸ ನಾನು ಅಮ್ಮ ಹತ್ರ ಕುಕಿಂಗ್ ಬ್ಲಾಗ್ ಮಾಡ್ತಿದ್ದೆ. ಸೊ ಇವತ್ತು ನಮ್ಮ ಅಕ್ಕ ಮಾಡ್ತಿದ್ದಾಳೆ ಸ್ಪೆಷಲ್ ಆಗಿ. ಅದು ಏನು ಮಾಡ್ತಿದ್ದಾಳೆ ಅಂತ ಅಂದರೆ ಪಾಸ್ತಾ. ಸೊ ಪಾಸ್ತಾ ಮಾಡ್ತಿದ್ದಾಳೆ ಗಾಯ್ಸ್. ನಾನು ಪಾಸ್ತಾ ತಿಂದು ಸುಮಾರು ಒಂದು 6-7 ಮಂತ್ಸ್ ಆಗ್ಬಿಟ್ಟಿದೆ. ಸೊ ಪಾಸ್ತಾ ತಿಂದಿಲ್ಲ ಆಚೆಗಡೆ. ನಾನು ನೀನು ಮತ್ತೆ ಕಾರ್ತಿಕ್ ಅಲ್ಲಿ ತಿಂದಿದ್ವಲ್ಲ ನೀವು ಅದೇ ಲಾಸ್ಟ್ ತಿಂದಿದ್ದು ನಾನು. ಮತ್ತೆ ಯಾವತ್ತು ತಿಂದಿಲ್ಲ ಪಾಸ್ತಾನ. ಸೊ ಈಗ ನಮ್ಮ ಅಕ್ಕನೇ ಮಾಡ್ಕೊಡ್ತೀನಿ ಪಾಸ್ತಾ ಬಾ ಅಂತಂದ್ಲು. ಸೊ ಅದಕ್ಕೇ ರೆಸಿಪಿ ನಮ್ಮ ಅಕ್ಕ ಏನು ರೆಸಿಪಿ ಮಾಡ್ತಾಳೆ ಅನ್ನೋದು ನಿಮಗೆಲ್ರಿಗೂ ತೋರಿಸ್ತೀನಿ. ಸೊ ಅದೇನು ಬೇಕು ನಾನು ಯೂಟ್ಯೂಬ್ ನೋಡಿ ಕಲ್ತಿದ್ದು. ಮಾಡ್ತೀನಿ, ಒಟ್ಟಲ್ಲಿ ಚೆನ್ನಾಗಿ ಮಾಡ್ತೀನಿ, ಸೂಪರಾಗಿ ಮಾಡ್ತೀನಿ. ನನಗೆ ನೋಡುವ ಮನೇಲಿ ಎಲ್ಲರಿಗೂ ಇಷ್ಟ ನಾನು ಮಾಡೋದು. ಇಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ ಅದು ಚೆನ್ನಾಗಿ ಮಾಡ್ತಾಳೆ ಅಂತ. ಸೊ ಬನ್ನಿ ಇವಾಗ ಏನು ಬೇಕು ಅದಕ್ಕೆ ಐಟಮ್ಸ್ ಎಲ್ಲ ತೊಗೊಂಡು ಬರೋಣ. ಲೆಟ್ಸ್ ಗೋ. ಕಾಮ್ ನೋಡಿ, ಆಂಟಿಗಳು ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ ಗೈಸ್. ಫುಲ್ ಧಾರಾವಾಹಿಲಿ ಮುಳುಗೋಗಿದ್ದಾರೆ. ಮದರ್ ಇಂಡಿಯಾ ಹಾಯ್ ಏನು ಮುಳುಗೋಗ್ಬಿಟ್ಟಿದ್ದಾರೆ ಧಾರಾವಾಹಿಲಿ. ಖುಷಾನಿ ಜುಟ್ಟು ಸರಿ, ಖುಷಾನಿ ಜುಟ್ಟು ಇಟೇಟ್ ಆಗ್ಬಿಟ್ಟೈತೆ ಪಾಪ. ಕಟಿಂಗ್ ಮಾಡ್ಸ್ಬಿಟ್ಟು ಖುಷಾನಿ ಜುಟ್ಟು ಕಮ್ಮಿ ಆಗ್ಬಿಟ್ಟಿದೆ ಗೈಸ್. ಅಯ್ಯ ಆಚೆ ಹೋಗ್ತಿದ್ದೀವಿ. ಬಂದು ನನ್ನ ಕಾಲು ಮುಗಿತಾಳೆ. ನಾನು ಬರ್ತೀನಿ, ಕಾಲು ಮುಗಿತಾಳೆ, ಬರ್ತೀನಿ ನಾನು ಅಂತ. ಖುಷಾನಿ ಚಪ್ಪಲಿ ಹಾಕೊಂಡು ರೆಡಿ ಆಗ್ಬಿಟ್ಟು ಗೈಸ್. ಸೂಪರ್. ಒಳಗಡೆ ಹೋಗ್ಬಿಟ್ಟು ಬಾಮ್ಮ. ಹಿಂಗೆ ಸುಮ್ಮನೆ ಹಿಂಗೆ ಒಳಗೆ ಹೋಗ್ಬಿಟ್ಟು ಹಿಂಗೆ ಬಾ ಆಚೆ ಕಡೆ. ಹಿಂಗೆ ಒಳಗೆ ಹೋಗ್ಬಿಟ್ಟು ಹಿಂಗೆ ಆಚೆ ಬಾ. ಹೋಗು ಒಳಗೆ ಹೋಗ್ಬಿಟ್ಟು ಆಚೆ ಬಾ. ಪಾಪ ಗೈಸ್ ನಾನು ಹೇಳಿದಲ್ಲ ಮಾತಾಡ. ಕರ್ಕೊಂಡು ಬಾರೆ ಬೇಡ ಬಾರೆ. ಬೇಡ ಬಾರೆ ಅಲ್ಲ ಇಂತಾಗ್ತಾನೆ. ಬಾರೆ ಬೇಡ ಬಾರೆ. ಬಂದ್ಬಿಟ್ಲು ಗೈಸ್. ಏನ್ ಬಾಚು ಸರಿ ಬ್ಯಾಗ್ ಇಡ್ಕೊ. ಕೆಲಸ ಏನಾದ್ರು ಮಾಡು, ಕೆಲಸ ಏನಾದ್ರು ಮಾಡು. ಕೈ ಬೀಸ್ಕೊಂಡ್ ಬರ್ತೀಯ, ನೀನು ಎತ್ಕೊಂಡ್ ಹೋಗ್ಬೇಕು. ಒತ್ತಲ್ಲೇ ನೀನು ಒತ್ತೆ. ಅಯ್ಯೋ ರಾಮ, ಸುಮ್ಮನೆ ನಿಂತ್ಕೊಂಡು ಹತ್ರ ಮಾತಾಡ್ತಾಳು ಗೈಸ್. ಒತ್ತಾನೆ ನಾನು ಲಿಫ್ಟೋಳು ಮುಸ್ಕೊಂತಿದ್ಯಾ ನೀನು. ಇಲ್ಲ ಮಕ್ಕ ಒಂಥರ ಫುಲ್ ಕಡ್ತಾ ರ್ಯಾಷಸ್ ತರ ಆಗ್ಬಿಟ್ಟಿದೆ ಫುಲ್. ಅದು ಹಂಗೇನೆ, ಅದು ಕೋಲ್ಡ್ ವೆದರ್ಗೆ ಆ ಥರ ಆಗ್ತಿದೆ. ಮೇಬಿ ಕರೆಕ್ಟ್. ವ್ಯಾಸ್ಲಿನೋ ಇಲ್ಲಾಂದ್ರೆ ಮಾಯಿಶ್ಚರೈಸರ್ ಹಚ್ಕೊಂತೀನಿ ಅವಾಗ ಹಚ್ಕೊಂತಿದ್ದೆ. ಸಕ್ಕಬಿಡಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಿಮ್ಮ ಪ್ರೆಗ್ನೆನ್ಸಿ ಅಲ್ವಾ, ಅದಕ್ಕೆನಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಕಡಿಯುತ್ತಾ? ಇಲ್ಲ ಚಿಕ್ಕ ಪಿಂಪಲ್ಗಳಾಗಿದೆ. ಕಣ್ಣಾಕಿ ಅಯ್ಯೋ ಯಾರಮ್ಮ ಕಣ್ಣಾಕಿರೋದು ನಿನಗೆ? ನಾನು ಯಾಕೆ ನಿನಗೆ ಕಣ್ಣು ಹಾಕ್ಲಿ? ಸೊ ಗೈಸ್, ನಾವು ಟೋಟಲಿ ನಾನು, ಅಕ್ಕ, ಖುಷಾನಿ ಮತ್ತೆ ಇನ್ನೊಂದು ಪಾಪು 4 ಜನ ಹೋಗ್ತಿದ್ದೀವಿ ಗಾಡೀಲಿ. ನಾನು ಸ್ಲೋ ಹೋಗ್ತೀನಿ ಗೈಸ್. ಖುಷಾನಿ ಏನ್ ಮಾಡ್ತೀನಿ? ಹಿಂದೆ ಕುತ್ಕೊಂಡು ಖುಷಿ ಗೈಸ್. ಅವ್ಳಿಗೆ ಆಚೆ ಹೋಗೋಣ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಬಾಯಿ ಮಾಡ್ತಾವಳು ನೋಡಿ. ಈ ಥರ ಏನು ಬೇಕು ಮಾಡೋದಕ್ಕೆ ಪಾಸ್ತಾ ಮಾಡಕ್ಕೆ ಪಾಸ್ತಾ ಬೇಕು. ಮೇನ್ ಪಾಸ್ತಾನೇ ಬೇಕಾ? ಪಾಸ್ತಾ ಹುಡ್ಬೇಕಲ್ಲ. ಖುಷಾನಿ ಬಿಡ ಹುಡುಕ. ಖುಷಾನಿ ಹೋಗು, ನೀನೇ ಪಾಸ್ತಾ ತಗೊಂಡು ಪಾಸ್ತಾ ಹೋಗಿ ತಗೊಳ್ಳೇ. ಅವಳು ಹೋಗಿ ಅಲ್ಲಿ ಇರೋದ ಬರೋದೆಲ್ಲ ಬ್ಯಾಗಿಗೆ ಹಾಕೊಂಡು. ಅವಳು ಏನು ತಗೊಂತಳು ಗೈಸ್? ಬಾದಾಮ್ ಪೌಡರ್ ತಗೊಂತವಳೆ. ಏನಕ್ಕೆ ಅದು? ಅವೆಲ್ಲ ಏನಕ್ಕೆ? ರೆಡಿ ಅವ ಇವಳು ಇದೆ. ಪಾಸ್ತಾ ಸಿಕ್ಕಿದೆ. ಚಿತ್ರ ಯಾವ ಥರ ಪಾಸ್ತಾ ಮಾಡ್ತೀವಿ? ಈ ಥರ. ಇದು ಬೇಡವಾ? ನಿಂಗೆ ಅದು ಬೇಕು. ಇದೇ ಥರ ಇದೇ ಚೆನ್ನಾಗಿರುತ್ತೆ. ಮದೇ ತಗೊಂಬಿಡು. ಸಾಕು ಒಂದು ಪ್ಯಾಕೆಟ್. ಸಾಕೊಂಡು ಇಷ್ಟಿಷ್ಟ ತಿನ್ಕೊಡೋಣ. ಓಕೆ ಡನ್. ಟೇಸ್ಟ್ ಇದೀನ ಅಷ್ಟೇ. ಡಯಟ್ ಥರ ಇರಬೇಕು, ಟೇಸ್ಟ್ ಮಾಡೋ ಥರ ಇರಬೇಕು. ಸ್ವಲ್ಪ. ಎಸ್. ಆ್ಯಕ್ಚುಲಿ ಏನು ಗೊತ್ತಾ, ಇದು ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಹೆಂಗೆ? ಅದು ದಪ್ಪ ಆಗುತ್ತೆ ಅಂತ. ನೆಕ್ಸ್ಟ್ ಏನು ಬೇಕು? ಮತ್ತೆ ಪಾಸ್ತಾ ಆಯಿತು. ಇವಾಗ ಮೈದಾ ಬೇಕು, ಹಾಲು ಬೇಕು. ಮೈದಾ ಬೇಕು, ಹಾಲು. ಚೀಸ್. ಓಕೆ ಡನ್. ಬಾ. ಚೀಸ್ ಮತ್ತೆ ಬಟರ್ ತಗೊಂಡಿದ್ದೀವಿ. ನೆಕ್ಸ್ಟ್ ಹಾಲು 1 ಲೀಟರ್ ತಗೋ. ಯಾವುದು? ಬ್ಲೂ ಹಾಲ? ಯಾವ್ದು ಹಾಲು? ಬ್ಲೂ. ಖುಷಾನಿ ಏನಮ್ಮ ಇದು? ಏನದು? ಪಿಂಗಲ್ಸ್ ಕೂತಾವ್ ನೋಡು. ಪಿಂಗಲ್ಸ್ ತಗೊಂಡೋಳ. ಖುಷಾನಿ ಏನ್ ಬೇಕು ನಿನಗೆ? ಎಲ್ಲಿದೆ ಪಾಪ? ಈ ಪಾಪ ಬೇಕಾ ನಿನಗೆ? ಮನೆಯಲ್ಲಿ ಮೂಟೆ ಗಟ್ಟಲೆ ಐತೆ ಪಾಪ ಬೇಡ. ಮನೆಯಲ್ಲಿ ಮೂಟೆ ಗಟ್ಟಲೆ ಐತೆ ಪಾಪ. ಇವಳು ಪಾಪ ಬೇಕಂತ ಇವಳಿಗೆ. ಕೈ ಇಟ್ಕೊಂಡು ಇಲ್ಲಿ ಕೊಡು ಸುಮ್ಮನೆ ತಗೋ ಬಾ. ಮನೇಲಿ ಇದೀನ ಅಷ್ಟು? ಮನೇಲಿ ಸುಮ್ಮನೆ ಇಟ್ಕೊಳ್ಳಿ ಬಾ. ಆಮೇಲೆ ಚಕನ ಗೈಸ್ ಇವಾಗ ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಲಾಸ್ಟ್ ಅಲ್ಲ ನಿಮ್ಗೆ ಸಿಕ್ಬಿಡೋದು ಅಷ್ಟೇ.
ಏನು ಇನ್ನೊಂದು ಬೇಕಾ? ಗೈಸ್ ನೋಡಿ, ಮಕ್ಕಳನ್ನ ಯಾವ ಥರ ಹ್ಯಾಂಡ್ ಮಾಡೋದು ನಮ್ಮ ಅಕ್ಕ ಹೇಳ್ಕೊಡ್ತಾಳೆ ನಿಮಗೆ. ಹಿಂಗೆ ಕೈ ಕೊಟ್ಬಿಟ್ಟು ಆಮೇಲೆ ಎತ್ತಿಕ್ಬಿಡೋದು. ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಬೇಕು? ಚಿಲ್ಲಿ ಫ್ಲೆಕ್ಸ್ ಬೇಕಾ? ಕುಶಾನಿ ನಿಂಗೆ ಏನು ಬೇಕಮ್ಮ ಬೇರೆ? ಹಾಂ, ಆರೆಂಜು. ಕುಶಾನಿ ಇದಕ್ಕೆ ಏನಂತಾರಮ್ಮ? ಆರೆಂಜ್ ಅಂತಾರ. ಇದೇನಿದು? ಇದೇನಿದು? ಇನ್ನು ಬನಾಚಿರ, ಇದು ಬನಾನಾ ಅಂತೆ. ಸೌತೆಕಾಯಿ. ಅಮ್ಮ ಇದೆಯಲ್ಲಮ್ಮ, ಇದೇನಂತ ಇದು? ಇದೇನಿದು? ಕ್ಯಾರೆಟ್. ಕ್ಯಾರೆಟ್ ಮಾತ್ರ ಕರೆಕ್ಟ್ ಆಗೈತಾರೆ. ಗೈಸ್ ಕುಶಾನಿ ಕ್ಯಾರೆಟು ಮತ್ತೆ ಕುಕ್ಕುಂಬರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ಅವಳಿಗೆ. ತಿಂದಾಳೆ, ಎಷ್ಟು ಕೊಟ್ಟು ತಿನ್ನೋಳು ಅವಳು ಹಸಿದು. ನೆಕ್ಸ್ಟು ಇದು ತೊಗೊಂಡಿದ್ಯಾ? ಕಾನ್ ತೊಗೊಂಡಿದ್ದ ಗೈಸ್. ಕೈಯಲ್ಲಿ ಆಗಲೇ ಅವಳು 2 ಪಾಪ ತೊಗೊಂಡಿದ್ದಾಳೆ. ಬಾಯ್ ತಗೋ. ಅಪ್ಪ ಏನು ಆಟ ಆಡ್ತಾಳೆ ನೋಡಿ ಗೈಸ್ ಅವಳು. ಕಾಟ ಇವಳು. ಅದಕ್ಕೆ ಬೇಡ ಅಂತ ಹೇಳಿದ್ದು ನಾವು ಅಮ್ಮಂಗೆ, ಕಳಿಸ್ಕೊಡಮ್ಮ ಅವಳ ಅಂತ. ಸರ್ ಇಮ್ಯಾಜಿನ್ ಮಾಡ್ತಿದ್ದೀನಿ, ಇವಾಗ ನೆಕ್ಸ್ಟ್ ಯೋಚನೆ ಮಾಡ್ತಿದ್ದೀನಿ ಅವೆಲ್ಲ ಹೆಂಗೆ ಯಾವ ಮಾಡಿಸ್ಬಿಟ್ಟು ಅವಳು ಆಚೆ ಕರ್ಕೊಂಡು ಯಾಮಾರ್ಸ್ತಾಯಿರು. ಹೆಂಗಾರ ಒಂದು ಐಡಿಯಾ ಮಾಡಿ ಯಾಮಾರ್ಸ್ತಾನೆ ಕುಶಾನಿಗೆ. ನೆಕ್ಸ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕಲರ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಕಲರ್ಫುಲ್ ಆಗಿ ಕಾಣುತ್ತೆ ಅಂತ ಪಾಸ್ತಾ. ಸೂಪರ್. ಕಾಟ ಆಗ್ತಿದೆ ಗೈಸ್ ಅವಾಗ್ಲಿಂದ. ಇರೋ ಮ್ಯಾಗಿ ಮಸಾಲೆ ಎಲ್ಲ ತೊಗೊಂಡು ಬತ್ತವಳು ಗೈಸ್ ಅವಾಗ್ಲಿಂದ. ತಂತೆ ಒಳ್ಳೆ ಆಗ್ತಾವಳೆ. ಖಾಲಿ ಮಾಡಾಕ್ಬಿಡ್ಲು ಅದನ್ನು ನೋಡಿ. ಇವಾಗ ಹಂಗೇನೆ ಖಾಲಿ ನಡಿ. ಬಾ ಬೇಡ ಅದು ಅಲ್ಲೇ ಬೇಡ. ಬಿಡೆ ಹಾಕ್ಲಿ ಬಿಡೆ. ಅಷ್ಟೊಂದೇನು ಎಲ್ಲ ಅಲ್ಲಿ ಕ್ಲೀನ್ ಮಾಡ್ತಾನೆ, ತೆಗ್ದಾಕ್ತಾನೆ ಎಲ್ಲ. ತಗೊಂಡಿದ್ದೀವಿ ಐಟಮ್ಸ್, ಮನೆ ಹೋಗ್ತಿದ್ದೀವಿ. ನಿಂಗೇನು ಬೇಕು ಕುಶಾನಿ? ಪಾಪ ಬ್ಯಾಗಲ್ಲಿ ಐತೆ, ಬ್ಯಾಗಲ್ಲಿ. ಇವಳು ಪಾಪ, ಎಷ್ಟು ಪಾಪ ಇದೆ ಮನೇಲಿ. ಯಾರು ಪಾಪ ಅಂದ್ರೆ ಬ್ಯಾಗಲ್ಲಿ ಐತೆ ತಾನೆ ಪಾಪ. ಬ್ಯಾಗಲ್ಲಿ ಪಾಪ ಇಕ್ಕಿದ್ದೀನಿ, ಮನೆ ಹೋಗಿ ಕೊಡ್ತೀನಿ. ಇಲ್ಲಿ ಕಿತ್ಕೊಂಡ್ಬಿಡುತ್ತೆ ನಾಯಿ. ಮೀಶೋ ಕಿತ್ಕೊಂಡ್ಬಿಡ್ತಾಳೆ. ಮನೆಗೆ ಹೋಗೋಣ. ಹಿಂಗೆ ಮಕ್ಳಿಗೆ ಸಮಾಧಾನ ಮಾಡೋದು ಹಿಂಗೆ ಗೈಸ್, ಕಲ್ತ್ಕೊಳ್ಳಿ. ಡೌ ಮಾಡ್ಬೇಕು ಮಕ್ಳ ಹತ್ರ. ಬ್ಯಾಗಲ್ಲಿ ಐತೆ, ಕಿತ್ಕೊಂಡ್ಬಿಡ್ತಾರೆ. ಬೇಡ ನಡಿ. ಕೋತಿ ಮರಿ, ಯಾ ಮರಿ ನೀನು? ಪಪ್ಪಿ ಕೊಡು ನಂಗೊಂದು. ಅನ್ನು ಏನು ಹೂ ಅನ್ನು ಹುಡುಕು ಒಳಗೈತೆ. ಹುಡುಕು ಕುಶಾನಿ, ಒಳಗೈತೆ ನೋಡಿದ್ರು. ಒಳ ಪಾಪ ಹೋಯ್ತು ತಗೋ. ಅದೇ ಮಾಡೋದು ಇವಾಗ. ನಮ್ಮನೆ ಕರ್ಕೊಂಡು ಹೇಳಿದ. ಏನ್ ಬೇಕು ನಿಂಗೇನ್ ಬೇಕು? ಪಾಪ ತಗೋ ಪಾಪ ತಗೋ. ಕಿಲ್ಲಾಡಿ ಗೈಸೋಳು. ಅವಳು ಗೊತ್ತಿದ್ದು ಹಳೆ ಪಾಪ ಅಂತ. ಹಳೆ ಪಾಪ ಅಂತ ಗೊತ್ತದಕ್ಕೆ ಬಿಟ್ಬಿಡು, ಹಂಗೆ ಹೊರಟೋದು ನೋಡಿ ಗೈಸ್. ಯಾರಿಗೆಲ್ಲ ಈ ಜೆಲ್ಲಿ ಗ್ಯಾಪ್ನ ಇದೆ, ನಿಂಗೆ ಗ್ಯಾಪ್ನ ಇದೆ. ಅವಾಗ ಬರ್ತಿದ್ದು ₹1 ಒಂದು ಜೆಲ್ಲಿ. ಬಟ್ ತಿಂತಿದ್ಯಲ್ಲೋ, ತಿನ್ಬೋದು. ಯಾಕೆ ತಿನ್ಬಾರ್ದಾ? ರೆಕಮೆಂಡ್ ಮಾಡಲ್ಲ ಯಾರು ಮಕ್ಕಳಿಗೆ. ಹೌದು, ತಿನ್ಬಾರ್ದು ಮಕ್ಕಳಿಗೆ. ನಾನು ತಗೊಂಡ್ ತಿನ್ನಕ್ಕೆ ನಾನು ತಿನ್ಬಿಡ್ತೀನಿ. ಕುಶಾನಿ ಪಕ್ಕದ ಮೇಲೆ ಗಿಫ್ಟ್ ಕೊಡ್ರು ಗೈಸ್. ಥ್ಯಾಂಕ್ ಯು ಹೇಳ್ಬೇಕು. ಹಂಗೆ ಹೋಗಂದ್ಮೇಲೆ ಏನ್ ಹೇಳ್ತೀಯಾ ನೋಡಿ ಗೈಸ್. ಕುಶಾನಿ ಚಾಕ್ಲೇಟ್ ಕೊಟ್ಟಿದ್ದಾರೆ. ಇಂಪೋರ್ಟೆಡ್ ಚಾಕ್ಲೇಟ್ಸ್ ಅಲ್ವಾ? ಹೌದು. ಏನ್ ಫ್ಯಾನ್ ಸಿಕ್ಕಿದೆ ನೀನು? ಮೇ ಬಿ ಸಮ್ ದುಬೈ. ಇಲ್ಲಿ ಕ್ರಿಸ್ಮಸ್ ಟ್ರೀ ಇದೆ, ಯಾವುದೋ ಡಾಲ್ ಇದೆ. ಇದು ಕ್ರಿಸ್ಮಸ್ ಟ್ರೀ. ಸಮ್ ಚಾಕ್ಲೇಟ್ಸ್. ಏನಮ್ಮ ಅದು ಕುಶಾನಿ? ಸೊಪ್ಪು ಅಂತ ಓಡೋಗ್ಬಿಟ್ಲು ಗೈಸ್. ನಮ್ಮ ಅಜ್ಜಿಗೆ ಕಾಟ ಕೊಡ್ತಾವ ಗೈಸ್ ಅವಳು. ಹೇಯ್, ನಮ್ಮ ಅಜ್ಜಿ ಕಾಟ. ಅಮ್ಮ ನೀನ್ ಕಾಟ ಕೊಡ್ತಾಳ ಅವಳು. ಕಿರ್ಚಾಡ್ತಾಳ ಗೈಸ್ ಅವಾಗ. ಇಡೀ ಅಪಾರ್ಟ್ಮೆಂಟು ನಡಗಬೇಕು, ಆ ಥರ ಕಿರ್ಚು ಕುಶಾನಿ. ಇವತ್ತು ಈ ಜಾಗದಲ್ಲಿ ನಮ್ಮ ಅಕ್ಕ ಇದ್ದಾಳೆ. ಈ ದಿವಸ ನಾವು ಅಮ್ಮ ಇರ್ತಿದ್ರು, ಇವತ್ತು ನಮ್ಮ ಅಕ್ಕ ಅವಳೆ. ಫಸ್ಟ್ ಟೈಮ್ ಗೈಸ್ ಅವಳು ಅಡುಗೆ ಮಾಡಕ್ ಬಂದಿರೋದು ನಮ್ಮ ಮನೆಗೆ. ಏನ್ ಮಾಡಿದ ಮನೆ ಇದುವರೆಗೂ? ನಮ್ಮ ಮನೇಲಿ ಏನ್ ಮಾಡಿದ ಮನೆ ಇದುವರೆಗೂ ನೀನು? ಹೇಳ್ಕೊಳಂತವ್ ಏನ್ ಮಾಡಿಲ್ಲ. ಹೇಳ್ಕೊಂತ ಏನೂ ಮಾಡಿಲ್ವಂತೆ. ಸೊ ಈಗ ಪಾಸ್ತಾ ಮಾಡ್ತೀವಡೆ. ಸೊ ಪಾಸ್ತಾ ಮಾಡೋದಕ್ಕೆ ಫುಲ್ ರೆಸಿಪಿ ಎಲ್ಲ ಬೇಯಿಸಿಟ್ಕೊಂಡಿದೀನಿ. ಆಮೇಲೆ ಅದಕ್ಕೆ ವೆಜ್ಜೀಸ್ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಕಾರ್ನ್, ಆಮೇಲೆ ಕ್ಯಾಪ್ಸಿಕಮ್ ಕಲರ್, ಟೊಮೆಟೊ ಮತ್ತೆ ಒಂದು ಸ್ವಲ್ಪ ಆನಿಯನ್. ಇದಕ್ಕಿನ್ನೂ ಆಲಿವ್ಸ್ ಹಾಕ್ತಾರೆ. ಅವ್ರು ಇಷ್ಟ ಬಂದಿದ್ದು ಅವ್ರು ಹಾಕ್ತಾರೆ ತರಕಾರಿಗಳು. ನಾನು ಕ್ಯಾಪ್ಸಿಕಮ್, ಟೊಮೆಟೊ ಮತ್ತೆ ಆನಿಯನ್ ಹಾಕೊಂಡು. ನೀವು ಮಾಡ್ತಿರೋದು ವೈಟ್ ಪಾಸ್ತಾನಾ ಅಥವಾ ರೆಡ್ ಪಾಸ್ತಾನಾ? ವೈಟ್. ರೆಡ್ ಮಾಡ್ಬೋದು, ನಂಗೆ ಫಸ್ಟ್ ವೈಟ್ ಮಾಡೋಣ ಅಂತ. ಸೊ ಓಕೆ, ಸ್ಟಾರ್ಟ್ ಮಾಡು. ಓಕೆ, ಇವಾಗ ಫಸ್ಟ್ ಇದು
ವೆಜೀಸ್ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ ಡನ್. ಹಸಿ ಹಸಿ ಇರುತ್ತಲ್ಲ, ಓಕೆ. ಬಟರ್ ಹಾಕೊಂಡು ಫ್ರೈ ಮಾಡೋಣ. ಎಣ್ಣೆ ಯೂಸ್ ಮಾಡ್ತಾನೆ. ಎಣ್ಣೆ ಯೂಸ್ ಮಾಡ್ಬಾರ್ದು ಚೈತ್ರ, ನೀನು ಕ್ಯಾಲರೀಸು ನೀನು ಸೇವ್ ಮಾಡಬೇಕು, ಓಕೆನಾ? ಎಣ್ಣೆ ಯೂಸ್ ಮಾಡಬೇಡ. ಬಟರ್ ಹಾಕ್ತಿದ್ದೀನಿ ಅದಕ್ಕೆ. ಓಕೆ, ಬಟರ್ ಹಾಕು. ಮೊದಲೇ ಮಾಡಬೇಕು. ಬಟರ್ ಹಾಕ್ತಿದ್ದೀನಿ. ಇವ್ರು ಎಣ್ಣೆ ತಿನ್ನಲ್ಲ ಅಂತ ಬಟರ್ ಹಾಕ್ತಿದ್ದೀನಿ. ಯೂಶಲ್ ಆಗಿ ಪಾಸ್ತಾಗೆ ಯಾರು ನನಗೆ ಗೊತ್ತಿರೋ ಬಟರ್ ಹಾಕಲ್ಲ. ಹೌದು, ಎಣ್ಣೆ ಹಾಕಲ್ಲ. ನೀನು ಹೌದು ಹೇಳ್ತೀಯಲ್ಲ. ನನಗೆ ಗೊತ್ತಿಲ್ಲ ಕಣೆ ಅಡುಗೆ ಮಾಡೋದು. ನೀವೇನಂದ್ರೆ ಅದಕ್ಕೆ ನಾನು ಹಿಂದಗಡೆ ಹೌದು ಇಲ್ಲ ಅಂತ ಹೇಳ್ತೀನಿ. ನೀನೇ ಸುಳ್ಳು ಹೇಳ್ಬಿಟ್ರೆ ಹೆಂಗೆ? ಸುಳ್ಳಿ ಸುಳ್ಳಿ ಸುಳ್ಳು ಹೇಳ್ತೀಯಲ್ಲ, ಗೊತ್ತಾಗಲ್ಲ ನಿನ್ಗೆ? ಮನೆ ನಿಂಗೆ ಹೇಳ್ಕೊಟ್ಟಿಲ್ವಾ ಸುಳ್ಳಿ? ಏನೋ ಸೊ ಇದು ಕಲರ್ಫುಲ್ ಇದೆಯಲ್ಲ, ನಾನು ಆಕ್ಚುಲಿ ಕಲರ್ ಕ್ಯಾಪ್ಸಿಕಮ್ ತಗೊಂಡಿದ್ದೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ. ಓಕೆ. ಸೊ ಇದಕ್ಕೆ ಬೈ ಚಾನ್ಸ್ ರೆಡ್ ಸಾಸ್ ಪಾಸ್ತಾ ಮಾಡ್ಬಿಟ್ರೆ ಅದು ಮಿಕ್ಸ್ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ವೈಟ್ ಸಾಸ್ ಕಲರ್ ಕಾಣಲ್ಲ ಅಂತ. ವೈಟ್ ಸಾಸ್ ಕಲರ್ ಕಾಣುತ್ತೆ ಅಂತ. ಗಾರ್ನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಗೈಸ್. ಸೊ ಗೈಸ್, ಆಸ್ ಯೂಶುವಲ್ ನಮ್ಮ ಕುಕಿಂಗ್ ಬ್ಲಾಗ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ. ಸೊ ಆ ಕ್ವಶನ್ ಚೈತನ್ಯ ಕೇಳ್ತೀನಿ, ಅವಳದೇ ಕರೆಕ್ಟ್ ಉತ್ತರ ಕೊಟ್ರೆ ಅವಳಿಗೇನು ಕೊಡಲ್ಲ, ಒಂದು ಹ್ಯೂಜ್ ಕ್ಲಾಪ್ ಹೊಡಿತೀವಿ ಅಷ್ಟೇ. ನೀವು ಕ್ವಶನ್ ಕೇಳ್ತೀನಿ, ಕೇಳಿಸ್ಕೊ. ಅವ್ನು ಇನ್ನೂ ನನಗೆ ಸೇಯಿಂಗ್ ಎಷ್ಟು ಬ್ರದರ್ ಮಾಡಿದ್ದಲ್ಲ, ಅದೇ ಗಿಫ್ಟ್ ಕೊಟ್ಟಿಲ್ಲ. ಎಷ್ಟು ಗಿಫ್ಟ್ ಕೊಡ್ಸಿ ಗೊತ್ತಾಗೈಸ್ ಅವಳಿಗೆ, ಎಷ್ಟು ತಿನ್ಸೀನಿ ಇವ್ರ ಮಗಳನ್ನ, ಎಷ್ಟು ತಿನ್ಸೀನಿ ಇವ್ರ ಮಗಳಿಗೆ ಎಷ್ಟು ಗಿಫ್ಟ್ ಕೊಡ್ಸೀನಿ, ಆದ್ರೂ ಗಿಫ್ಟ್ ಕೇಳ್ತೀಯ? ನಿಂಗೆ ನಾಚಿಕೆ ಆಗಲ್ವಾ? ಸುಳ್ಳಿ 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 ನನಗೆ ಕೊಡ್ಸಿಲ್ವಲ್ಲ, ನನಗೆ ಹೇಳಿದ್ದು. ಒಂದು ಕ್ವಶನ್ ಹೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀನಿ, ಓಕೆನಾ? ಆನ್ಸರ್ ಕರೆಕ್ಟ್ ಆಗ್ಬಿಟ್ಟು ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ಏನು ಬೇಡ, ಫ್ರಿಜ್ ಅಲ್ಲಿ ಎತ್ಕೊಳಕ್ಕೆ. ಕೇಳಿಸ್ಕೊ. ಸೂಜಿಗಿಂತ ಸಣ್ಣ, ಕಾಗೆಗಿಂತ ಕಪ್ಪು, ಏನದು? ಕೂದ್ಲು. ಗೊತ್ತು ಗೊತ್ತು ಗೊತ್ತು, ಕೂದ್ಲು. ಇವಳು ಆನ್ಸರ್ ಮಾಡ್ಬಿಟ್ಲಲ್ಲ. ಇವಳು ಆನ್ಸರ್ ಮಾಡ್ದಿರ ಅಂತದ್ ಏನನ್ನ ಕೇಳ್ಬೇಕಲ್ಲ. ಕಂಡಿಡ್ಕೊಬ, ಗೂಗಲ್ ಮಾಡ್ಕೊಬತ್ತೀರು. ಸೊ ಅವಳು ಅದನ್ನ ಆನ್ಸರ್ ಮಾಡ್ಬಿಟ್ಲು, ಅದಕ್ಕೆ ಅವಳಿಗೆ ಇನ್ನೊಂದು ಕ್ವಶನ್, ಟಫೆಸ್ಟ್ ಕ್ವಶನ್ ನಾನು ತಗೊಂಬಂದಿದ್ದೀನಿ. ಅದೇನ್ ಗೊತ್ತಾ? ಕರಿ ಹೊಲದಲ್ಲಿ ಬಿಳಿ ರಸ್ತೆ, ಕರಿ ಹೊಲದಲ್ಲಿ ಬಿಳಿ ರಸ್ತೆ, ಏನದು? ಬಿಳಿ ರಸ್ತೆ. ತುಂಬಾ ಟಫ್ ಇದು ಗೈಸ್, ನಿಮ್ಗೆ ಗೊತ್ತಿರೋ ಉತ್ತರನ ಕನ್ನಡ ತಿಳಿಸಿ ಗೈಸ್. ಕರಿ ಹೊಲದಲ್ಲಿ ಬಿಳಿ ರಸ್ತೆ ಎಂತ? ಕರಿ ಹೊಲದಲ್ಲಿ ಬಿಳಿ ರಸ್ತೆನಾ? ನನ್ ಸ್ವಲ್ಪ ಎಂಡ್ವರೆಗೂ ಟೈಮ್ ಕೊಟ್ಟು ನಾನು ಹೇಳ್ತೀನಿ. ಹೆಂಗ್ ಹೇಳ್ತೀಯಾ? ಸರ್ಚ್ ಮಾಡ್ಕೊಂಡು ಹೇಳ್ತೀಯ ಯೂಟ್ಯೂಬ್ ಅಲ್ಲಿ. ಇದು ಟೀ ಶರ್ಟ್ ಇದೆ, ಕರಿ ಹೊಲದಲ್ಲಿ ಬಿಳಿ ರಸ್ತೆ ಎಲ್ಲ ಐತಲ್ಲ ಟೀ ಶರ್ಟ್ ಅಲ್ಲಿ. ಕರಿ ಹೊಲದಲ್ಲಿ ಬಿಳಿ ರಸ್ತೆ, ಅದು ತಲೆನೆ. ಕರಿ ಹೊಲ, ಬಿಳಿ ರಸ್ತೆ, ಅದಕ್ಕೇನಂತಾರೆ? ಅದು ಕ್ರಾಫ್ಟ್ ತಗೋತೀವಲ್ಲ, ಕಟ್ಟು ಗೊತ್ತಿಲ್ಲ ಗೈಸ್, ಅವ್ರಿಗೆ ಗೊತ್ತಿಲ್ಲ. ಗೊತ್ತು, ಇದೆ ಕರಿ ಹೊಲ, ತಲೆನೇ ಕರಿ ಹೊಲ, ಬಿಳಿ ರಸ್ತೆ ಇದು ಬುಲ್ಡೆ. ಗೈಸ್ ನಿಮ್ಗೆ ಗೊತ್ತಿರೋ ಅದನ್ನ ಕರೆಕ್ಟ್ ಆನ್ಸರ್ ಗೊತ್ತಿರೋ ದಯವಿಟ್ಟು ತಿಳಿಸಿ ಗೈಸ್, ಓಕೆ? ಅದೇನೆ, ಇಲ್ಲಾಂದ್ರೆ ನೀನ ಅದಕ್ಕೆ ಏನಂತಾರೆ ಅಂತ ಹೇಳ್ತಿರ್ಲಿಲ್ಲ ನೀನು. ಇದೇ ಪಕ್ಕ ತಲೆನೇ ಗೈಸ್ ಅದ ಆನ್ಸರು ಬೈತಲೆ. ಕರೆಕ್ಟ್. ಇದು ಹೇಳ್ತಾರೆ ಕ್ರಾಫ್ಟ್ ಬೈತಲೆ. ಹೆಂಗೆ ಯಾವಳು ಹಿಂಗೆ ಹೇಳ್ತಾವಳ ಉತ್ತರ ಕೊಡು. ಯಾವ ಉತ್ತರ ಹುಡುಕ್ಲಿ ಗೈಸ್ ಒಳಗ್ ನಾನು? ಯಾವ ಉತ್ತರ ಅಲ್ಲ, ಯಾವ ಕ್ವಶನ್ ಯಾವ ಕ್ವಶನ್ ಹುಡುಕ್ಲಿ ಗೈಸ್ ಒಳಗ್ ನಾನು ನೋಡ್ತೀನಿ. ಇನ್ನೊಂದು ಕ್ವಶನ್ ಫ್ರೇಮ್ ಹಾಕೊಂಡ್ಬರ್ತೀನಿ. ನಮ್ಮ ಅಜ್ಜಿ ಮತ್ತೆ ನೋಡೋಣ ಫಾರ್ಮ್ನ. ಥ್ಯಾಂಕ್ ಯು. ನಮ್ಮ ಅಮ್ಮ ಅದನ್ನ ಎಷ್ಟೇ ನೋಡ್ಬೇಕು, ನಮ್ಮಂಗೆ ಗೊತ್ತಿಲ್ಲ, ನೋಡ್ತಾನೆ ಇರ್ತಾರೆ ಗೈಸ್ ನಮ್ಮ ಅಮ್ಮ. ಆಹಾ ಕ್ಯೂಟ್ ಆಗಿದ್ದೀನಿ ಗೈಸ್ ನಾನು. ಹಾಂ, ನೀರು ಬೇಕಿದ್ದ ಜಾಗದಲ್ಲಿ. ನೆಕ್ಸ್ಟ್ ಟೈಮ್ ಹಾಕೋತೀನಿ ಬಿಡಿ, ನಿನ್ನ ಬೇರೆ ಸಾಂಗ್ ಹಾಕೋತೀನಿ. ಅದು ಯಾರಮ್ಮ? ಅದು ಯಾರದು? ಸಾಂಗ್ ಮಾಡ್ತಾರೆ ಕಾಪಿರೇಟ್ಸ್. ನನ್ನ ಸಾಂಗ್ ಅಲ್ವಾ? ನನ್ನ ಸಾಂಗ್ ಕಾಪಿರೇಟ್ ಸಾಂಗ್ ಬರಲ್ಲ, ಅದು ಫೇಸ್ ಇರೋದು ಅಂತಾನೆ ಅಲ್ಲ. ಬರುತ್ತೆ, ಚೂರು ಕಟ್ ಮಾಡ್ರೆ ಹಾಕಿ ಬರಲ್ಲ ಕಡೆ. ನೆಕ್ಸ್ಟ್ ಏನ್ ಮಾಡ್ತಿದ್ಯಾ? ಪಾಸ್ತಾ ಸಾಸ್ ಅಂತಾನೆ ಬರುತ್ತೆ, ಪಿಜ್ಜಾ ಮತ್ತೆ ಕೇಳಿ ತರಬೋತಾಯ್ತಾನೆ. ರಾಯಲ್ ಮಾಡ್ಲಿಕ್ಕೆ ಹೋಗಿದ್ವಿ ನಾವು. ಇದು ಅದು ನೋಡ್ದೆ ಸ್ವಲ್ಪ ಕಾಸ್ಟ್ಲಿ ಇತ್ತು. ಹೆಂಗೋ ಟೊಮೆಟೊ ಸಾಸ್ ಇತ್ತಲ್ಲ, ಹಂಗೆ ಓಡಿಸ್ಬಿಟ್ಟ. ಟೇಸ್ಟ್ ಚೆನ್ನಾಗಿ ಬಂದಿನ ಅಂತ ಅಂದ್ರೆ ಚೈತ್ರ, ನಾನು ಪಕ್ಕ ರಿವ್ಯೂ ಕೊಡ್ತೀನಿ ಜನಗಳಿಗೆ. ನಿಜ ಕೊಡ್ಬೇಕು. ಬಂದ್ಲು ನಮ್ಮ ಅಕ್ಕ ಹೊಡಿ ಗೈಸ್, ನೆಕ್ಕೊಂಡು ಮಾಡ್ತಾಳೆ. ಏನ್ ಮಾಡ್ತಿದ್ಯೆ? ಹಾಕ್ಬಿಟ್ಟು ನೆಕ್ತಿರೋದು ನಾನು ಗೈಸ್. ಟೊಮೆಟೊ ಸಾಸ್ ಹಾಕ್ಬಿಟ್ಟು ಇವಾಗ ಕಾರ್ನ್ ಹಾಕಿರೋದು ಗೈಸ್. ನನ್ನ ತಮ್ಮಂಗೆ ಇನ್ನೂ ಜಾಸ್ತಿ ಖರ್ಚು ಮಾಡ್ಬಿಟ್ಟು ಇದಲ್ಲೇ ಒಂದೊಂದೇ ಕಟ್ ಮಾಡ್ತೀನಿ. ಎಂತ ಆಗ್ತಾ ಗೈಸ್, ನೋಡ್ದೆ ಆಕ್ಚುಲಿ ಜಾಸ್ತಿ ಇತ್ತು ಗೈಸ್. ಇಷ್ಟು ತಂದಿರೋದೇ ಎಷ್ಟು ಹೇಳಿ? 890 ರೂಪಾಯಿ ಗೈಸ್ ಇಷ್ಟು ಐಟಮ್ಗಳಿಗೆ.
ಹಾಂ ಕಮ್ಮಿ ಖರ್ಚು ಮಾಡ್ತಾಳಂತೆ, ಜಾಸ್ತಿ ಖರ್ಚು ಮಾಡ್ಕೊಂಡು ಗೈಸ್. ಇಷ್ಟ ಆಗಲ್ಲ ರೇಟ್ ಏನು ಮಾಡೋಕ್ಕಾಗಲ್ಲ. ಆಯ್ತು ತಗೊಂಡಿದ್ದಲ್ಲ. ಸರಿ ಅಮ್ಮ, ಆಯ್ತು ಮಾಡಮ್ಮ. ಎಷ್ಟು ಸಾಸ್ ಆಗ್ತಿದೆ ಬೇಕು ಎಷ್ಟೇನು? ಇವಾಗ ಅದು ಸ್ವಲ್ಪ ಬೇಯಬೇಕು. ಬೇಯಲಿ ನಾನು ಸಾಸ್ ವೈಟ್ ಸಾಸ್ ಅದು ಮಾಡ್ಕೊತೀನಿ. ಓಕೆ ಡನ್. ವೈಟ್ ಸಾಸ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕು? ಬಟರ್. ಅಯ್ಯೋ ಏ ಮೆಸ್ಸಿ ಗರ್ಲ್, ಮೆಸ್ಸಿ ಏ ಮೆಸ್ಸಿ ಗರ್ಲ್. ಹಾಂ ಹೇಳು. ಅದು ಹಾಂ ಸ್ವಲ್ಪ ಮೈದಾ. ಓಕೆ ಸೊ ಎಷ್ಟನ್ನು ಕಲಿಸ್ಕೋಬೇಕಾ? ಫಸ್ಟ್ ಹೇಳ್ತೀನಿ ಬಾ. ಫಸ್ಟ್ ಪಾತ್ರೆ ಕಾಯಿಲಿ. ಓಕೆ ಇದು ಚೈತ್ರ ಏನು ಬಟರ್ ಬಿಸಿ ಬಿಸಿ ಆಗೈತೆ, ಅದಕ್ಕೆ ಆಫ್ ಆಗೈತೆ ಸ್ಟವ್. ಇಲ್ಲ ಇಲ್ಲ ಸುಮ್ಮನೆ ಬರ ಆನ್ ಆಗೈತೆ. ಸುಮ್ಮನೆ ಅವಾಗ ಸ್ಟೈಕ್ ಸುಮ್ಮನೆ ಚುರುಕು ಮಾಡಿರ್ಬೇಕು ಅವಾಗ ನಮ್ಮ ಮಕ್ಕಳಿಗೆ. ಪಾತ್ರೆ ಜಾಸ್ತಿ ಕಾಯಿಸ್ಬಿಡೋ ಕಾಯಿಸ್ಬಿಡು, ಹೊಗೆ ಹೋಗ್ತೈತೆ. ತುಂಬ ಪಾತ್ರೆ ಕಾಯಿಸ್ಬೋದು. ಬಟರ್ ಕಪ್ಪಗಾಗ್ಬಿಡ್ತು. ಹಾಂ ಬಟರ್ ಕಪ್ಪಗಾಗ್ಬಿಡ್ತು. ಯಾವಳೆ ನೀನು? ಬೇರೆ ಮಾಡು ಗೈಸ್. ಮನೆ ಪೂರ್ತಿ ಮೆಸ್ ಮಾಡ್ತೀಳ ಗೈಸ್ಗಳು. ಹಿಂಗ ಆಗಿರ್ಲಿಲ್ಲ. ನೀನ್ ವಿಡಿಯೋ ತೋರಿಸಲ್ಲ, ವಿಡಿಯೋ ನೋಡ್ಕೊಂಡು ಕೂತಿದ್ದೀನಿ, ಇದಾಗ್ಬಿಟ್ಟೈತೆ ಗೈಸ್. ಫುಲ್ ಹೊಗೆ, ಮನೆಯೆಲ್ಲ ಹಾಳು ಮಾಡ್ಬಿಡ್ಲಿ ಗೈಸ್ಗಳು. ಅಡುಗೆ ಮಾಡೋಕೆ ಹೋಗ್ಬಿಟ್ಟು ಮನೆಯೆಲ್ಲ ಹಾಳು ಮಾಡ್ಬಿಡ್ಲು. ನೋಡಿ ಇಲ್ಲಿ ಸ್ಟವ್ ಹಂಗೆ ಉರಿಸ್ತಾವಳೆ. ಏನು ಅಡುಗೆ ಮಾಡ್ತೀಯ ನೀನು? ಪಾಸ್ತಾ ಮಾಡ್ತೀಯನಮ್ಮ, ಪಾಸ್ತಾ ಮಾಡ್ತೀಯಮ್ಮ. ನಿಮ್ಮ ಮಗಳು ಫುಲ್ ಎಲ್ಲ ಹಾಳು ಮಾಡ್ತಾಳೆ. ನೋಡಿ ಇಲ್ಲಿ ಫುಲ್ ಹೊಗೆ ತುಂಬಿಬಿಡೋಳು ಮನೆ ತುಂಬ. ಯಪ್ಪ ಮತ್ತೆ ಒಂದ್ಸರಿ ರೀಟೇಕ್ ಮಾಡ್ತೀವಿ ನಮ್ಮ ಅಕ್ಕ. ಅದು ಪಾತ್ರೆ ಕಾಯಿಲಿ ಅಂತ ಬಿಟ್ಟೆ. ಆ ಪಾತ್ರೆ ನೋಡಿ ಗೈಸ್ ಹೆಂಗ್ ಮಾಡಿಟ್ಟು ಪಾತ್ರೆ ಫುಲ್ ಸೀಟ್ಬಿಡೋಳು ಗೈಸ್. ಇವರೇ ವಿಡಿಯೋ ಬಂತು ಅಂತ ತೋರ್ಸ್ಕೊಂಡು ನಿಂತ್ಕೊಂಡೆ, ನೋಡ್ಕೊಂಡು ನಿಂತ್ಕೊಂಡೆ, ಪಾತ್ರೆ ಫುಲ್ ಕಾಗೋಗ್ಬಿಟ್ಟೈತೆ. ಅದಕ್ಕೆ ಇವಾಗ ಫಸ್ಟೇ ಹಾಕ್ಬಿಡ್ತೀನಿ. ನಾನೇ ಬರೋದು ಸರಿ ಇಲ್ಲ. ಇದು ಉರಿ ಜಾಸ್ತಿ ಬಂದ್ಬಿಡುತ್ತಲೆ, ಅದೇ ಪ್ರಾಬ್ಲಮ್. ನೋಡಿ ಬೀಳ್ತಾನೆ ಇಲ್ಲ. ಕೈಯಲ್ಲಿ ಮಾಡೆ ಹೋಗಿ ನಿನ್ನ ಮದುವೆ ಮಾಡಿದೀವಲ್ಲ ನಾವು, ನಮ್ಮ ಭಾವ ಪಾಪ ಅವರ ಇದು ಮತ್ತೆ ಹೆಂಗಿರ್ತಾರೋ ನಿನ್ ಜೊತೆ ದೇವರೇ ಗೊತ್ತಿಲ್ಲ ಕಣಮ್ಮ. ತಿಂದ ಮೇಲೆ ಮಾತನ್ನ ಇವಾಗಲ್ಲ. ಬಟರ್ ಹಾಕೊಂಡಾದ್ಮೇಲೆ ಮೈದಾ ಹಾಕೋಬೇಕು. ಓಕೆ ಹಾಂ ಓಕೆ 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 ಸ್ವಲ್ಪ ಹಾಕೋಬೇಕು. ಹಾಂ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಅಷ್ಟೊಂದು ಹಾಕೊಂಡ್ಬಿಡಿಯಾ ನೀನು? ಪಾತ್ರೆ ಬಿಸಿ ಪಾತ್ರೆನಾ ಕೈ ಹಿಡ್ಬಿಟ್ಬಿಡ್ಲು ಗೈ, ಸುಟ್ಕೊಂಡ್ಬಿಡ್ಲು ಕೈನ. ವೆಯ್ಟ್ ಯಾವ ಒಳ್ಳೆದಿದ್ದು ಏನು ಕಟ್ ಮಾಡ್ಲೆ ಗೈ. ಒಂದು ಬಟ್ಟೆ ಇಲ್ಲೇ ಐತೆ, ಬಟ್ಟೆ ಇಟ್ಕೋಬೇಕ್ತೇನೆ ಅವನು ಡೈರೆಕ್ಟ್ ಇಟ್ಕೊಂಡ್ಬಿಟ್ಲು. ಒಂದು ನಿಮಿಷ ಮೈದಾ ಜಾಸ್ತಿ ಹಾಕ್ಬಿಡ್ಲು, ಅದಕ್ಕೆ ತುಪ್ಪ ಹಾಕ್ತಾಳು ಕೈಗಳು. ಮೈದಾ ಜಾಸ್ತಿ ಹಾಕ್ಬಿಟ್ಲು, ಅದಕ್ಕೆ ತುಪ್ಪ ಹಾಕ್ತಾವಳೆ. ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ, ನಮ್ಮ ಮನೇಲಿ ಒಬ್ಳೆ ಮಾಡ್ತೀನಿ, ಯಾರು ಬಂದು ಹೆಲ್ಪ್ ಮಾಡಲ್ಲ. ಅಲ್ಲಿ ಚೆನ್ನಾಗಿ ಮಾಡ್ತೀನಿ, ನೀನ್ ಇದೆಯಲ್ಲ ನನಗೆ ಇರಿಟೇಷನ್ ಆಗ್ತೈತೆ. ಮೊಬೈಲ್ ಇಟ್ಬಿಟ್ಟು ಏನು ಮಾಡ್ತಿಲ್ಲ ನನ್ನ ಪಾಡಿಗೆ ನಿಂತ್ಕೊಂಡು ನೋಡ್ಕೊತಾ ಇದೀನಿ, ವ್ಲಾಗ್ ನೋಡ್ಕೊಂಡು ಮಾಡ್ತಾ ಇದೀನಿ. ಅದು ಕಟ್ ಮಾಡೋ ಅಂದ್ರೆ ಇಷ್ಟು ದೊಡ್ಡ ಕಟ್ ಮಾಡ್ಕೊಟ್ಟವನೆ ಬಗ್ಗಷ್ಟೇ ಸೀದಾ ಬಂದ್ಬಿಡ್ತು ಎಲ್ಲ. ಇವಳು ಹಾಕ್ಬೇಕಾದ್ರೆ ಸ್ವಲ್ಪ ಹಾಕ್ಬಿಡ್ತೇವೆ, ಅದೆಷ್ಟೇ ದೊಡ್ಡದಾಗ ಕಟ್ ಮಾಡಿದ್ರು ಹಾಕೊಂಡು ತಲೆಯಲ್ಲಿತ್ತು. ಹೋಗಲ್ಲ ಮಾಡೋದಲ್ಲ ಇವಳು, ನನ್ ಮೇಲೆ ಹಾಕ್ಬಿಟ್ಲು. ಹಿಂಗಾಗಬೇಕು ಫುಲ್. ಜಾಸ್ತಿ ಆಗಿಲ್ವಾ? ಪೌಡ್ರ್ ತರ ಐತಲ್ಲ, ಜಾಸ್ತಿ ಆಗಿಲ್ಲ ಇವಾಗ ಇದು. ಇವಾಗ ಇದಕ್ಕೆ ಹಾಲು ಹಾಕೋಬೇಕು. ಯಾರ್ಯಾರು ಬೈಕೊಂತಿರೋ ಗೊತ್ತಿಲ್ಲ, ಇದೇ ನಿಂಗೆಲ್ಲ ಮಾಡ್ತಾವಳೆ ಅಂತ, ಬಟ್ ತಿಂದ ಮೇಲೆ ಗೊತ್ತಾಗುತ್ತೆ. ಓಕೆ ಅಮ್ಮ ಆಯ್ತು ಮಾಡು. ಬರೋಷ್ಟಲ್ಲೇ ಅಲ್ಲೇ ಅವಳೆಲ್ಲ ಮಾಡ್ತಾವಳೆ. ಹಾಲು ಹಾಕಿದ್ದೀನಿ ಅಷ್ಟೇ. ಹಾಕು ಆಯ್ತು. ಸ್ವಲ್ಪ ಕಾಯ್ಬೇಕು ಹಾಲು. ಸರಿ ನೆಕ್ಸ್ಟು ಹಾಲು ಕಾದೈತೆ. ಹಾಂ ಹಾಲು ಥರನೇ ಕಾಣಿಸ್ತಿಲ್ಲ ಕಣಿಸಿದ್ರ, ಮತ್ತೆ ಅದು ಫುಲ್ ವೈಟಾಗಿ ಕಾಣಿಸ್ತಿದೆ, ಫುಲ್ ಬೆಳ್ಳು ಕಾಣಿಸ್ತೈತೆ. ಹಾಲಿನ ಹೆಂಗಿರ್ತದೆ ಮತ್ತೆ? ಹಾಲು ವೈಟಾಗಿರುತ್ತೆ, ಅಲ್ಲ ಆ ವೈಟ್ ಕಾಣುತ್ತಲ್ಲ, ಈ ವೈಟ್ ಕಾಣಿಸ್ತಿಲ್ಲ ಕಣೆ. ತುಂಬ ಕಣ್ಣು ಒಂಥರ ಇದಾಗ್ತಿದೆ. ನೆಕ್ಸ್ಟ್ ಏನು ಹಾಕ್ಬೇಕು ಹೇಳು? ಪೆಪ್ಪರ್ ಪೌಡರ್. ಹಾಲಾಗಾರ ಪೆಪ್ಪರ್ ಹಾಕ್ತಾರಾ? ಸುಮ್ಮನೆ ಹೋಗ, ಮಾಡೋದು ನೋಡು ಅಷ್ಟೇ, ತಿನ್ನು ಸುಮ್ಮನೆ. ಸರಿ ನಮ್ಮ ಆಯ್ತು ಮಾಡು. ನೋಡಿ ಏನೋ ಮಾಡ್ಕೊಡ್ತಾರ ಗೈಸ್ ಇವತ್ತು ನನಗೆ. ಏನೋ ಮಾಡ್ತಾಳೆ ಪೆಪ್ಪರ್ ಗಿಪ್ಪರೆಲ್ಲ ಹಾಕಿ. ನೆಕ್ಸ್ಟು ಇಸುಗಳು ಅಡುಗೆ ಎಲ್ಲ ಹಾಳು ಮಾಡ್ತಾವೆ ಗೈಸ್. ಮೊಬೈಲ್ ಇಟ್ಬಿಟ್ಟು ನೀನು ಸುಮ್ಮನೆ ಆಚೆ ಹೋಗು ನೀನು. ಯಾವತ್ತು ನಾನು ಇದೇ ಫಸ್ಟ್ ಟೈಮ್ ಗೈಸ್ ಹಾಲು ಪೆಪ್ಪರ್ ಹಾಕೋದು ನೋಡ್ತಿರೋದು. ಇದು ಹಾಲಲ್ಲ ಇವಾಗ, ಮತ್ತೆ ಇದು ವೈಟ್ ಸಾಸ್. ಇವಾಗ ಇನ್ನು ಹಾಲು ಅದು ಇನ್ನೂ ವೈಟ್ ಸಾಸ್ ಆಗಿಲ್ಲ ಕಣೆ, ಆಗುತ್ತೆ, ಇನ್ನು ಹಾಲು ಇದ್ದಂಗೆ ಐತೆ. ಆಗುತ್ತೆ. ಇವತ್ತು ನಾನು 101ನ
ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. 101 ಅಲ್ಲ 108. 101 ಏನು ಹೇಳು? ಏನು ಫೈರ್ ಇಂಜಿನ್. ಫೈರ್ ಇಂಜಿನ್ ಏನಕ್ಕೆ ಕಾಲ್ ಮಾಡಿ? ಇಲ್ಲಿ ಇವಾಗ ಬೆಂಕಿ ಹಚ್ತೇನೆ, ನಂಗೆ ಗೊತ್ತು. ಏನಕ್ಕೆ? ಪೆಪ್ಪರ್ ಗಿಪ್ಪರ್ ಹಾಕಿ ಬ್ಲಾಸ್ಟ್ ಗೇಸ್ ಆಗ್ಬಿಟ್ರೆ ಏನೋ ಹೋಗ್ತೀಯಾ? ಇವಾಗಲಿ ನಿಂಗೆ ಮಾಡಕ್ಕೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಯೂಟ್ಯೂಬಲ್ಲಿ ತೆಗೆದು ನೋಡು. ಆಯ್ತು ಮಾಡೆ. ಮತ್ತೆ ಹೋಗಿ ಸುಮ್ಮನೆ ಆಚೆ. ಏನು ಹಾಕ್ತಿದ್ಯಾ? ಹಾಂ, ಅಡಿಕೆ ಪುಡಿ ಹಾಕ್ತಿದ್ದೇನೆ. ಅಡಿಕೆ ಪುಡಿ ಇದು ಎಂತಲ್ಲಿ ಮಾಡ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿಲ್ವಾ? ಅಡಿಕೆ ಪುಡಿ. ಶಿಶಿ ಅಡಿಕೆ ಪುಡಿ ಅಲ್ಲ. ಅದೇನದು ಅಡಿಕೆ ಪುಡಿ? ಇದು ಬೇಕಾದ್ರೆ ಆಮೇಲೆ ಎಕ್ಸ್ಟ್ರಾ ಹಾಕೋಬೋದು. ಇಂಜೆಕ್ಷನ್ ಹಾಕ್ಬೇಕದ ಆಮೇಲೆ? ಚಿಲ್ಲಿ ಫ್ಲೇಕ್ಸ್. ಇವಳು ಏನು ರಾಮರಸ ಮಾಡ್ತಾವಳ? ಬಾಯಿ ಮುಚ್ಕೊಂಡಿರೋ ನೀನು. ಗೈಸ್ ಪಾಸ್ತಾ ಮಾಡು ಅಂದರೆ ಇವಳು ರಾಮರಸ ಮಾಡ್ತಾವಳು ಗೈಸ್. ನೀನು ನೋಡಿದ್ಯಾ ಪಾಸ್ತಾ ಹೆಂಗೆ ಮಾಡ್ತಾರಂತ? ನೋಡಿದ್ದೀನಿ. ಹೆಂಗೆ? ಹಿಂಗಂತೂ ಮಾಡಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಹೆಂಗೆ ಹೇಳು? ತುಂಬ ಚೆನ್ನಾಗಿ ಮಾಡ್ತಾರೆ. ಹೆಂಗೆ ಹೇಳು? ಮಾಡಪ್ಪ, ಫಸ್ಟ್ ತಿನ್ಬೇಕು ಅಂತ ಅನಿಸ್ತೀಯ ಗೈಸ್. ಅವಾಗಿಂದ ಹೊಟ್ಟೆ ಹಸ್ಕೊಂಡು ಕೂತ್ಕೊಂಡಿದ್ದೀನಿ ಅವಾಗಿಂದ. ನೆಕ್ಸ್ಟು ಏನೋ ಚಿಲ್ಲಿ ಫ್ಲೇಕ್ಸ್ ಹಾಕೋದಳು ಗೈಸ್. ಓಕೆ, ದೋಣಗಳ ಪಾಯಸ ಆದಂಗೆ ಆಗ್ಬಿಡೈತೆ. ಪಾಯಸ ಆಗ್ಬಿಡೈತೆ. ಹೇಳು. ಸೊ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ವೆಜ್ಜೀಸ್, ಸೊ ಅದನ್ನು ಹಾಕ್ತಿದ್ದೀನಿ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾ? ನೀಟಾಗಿ ಇದಾದ್ಮೇಲೆ ಹಾಂ, ಪಾಸ್ತಾ ಹಾಕಬೇಕು. ಓಕೆ, ಪಾಸ್ತಾನ ನೀಟಾಗಿ ಈ ಸಾಸ್ ಎಲ್ಲ ಪಾಸ್ತಾ ಇಳಿಬೇಕು. ಆಮೇಲೆ ಚೀಸ್ ಹಾಕಬೇಕು. ಓಕೆ, ಅಲ್ಲಿಗೆ ಪಾಸ್ತಾ ರೆಡಿ. ಇದು ನನ್ನ ಸ್ಟೈಲ್ ಪಾಸ್ತಾ. ಎಲ್ಲರೂ ಹಿಂಗೆ ಮಾಡೋದು, ನಾನು ತುಂಬ ನೋಡಿದ್ದೀನಿ. ಹಿಂಗಲ್ಲ ಅಂದರೆ ಹೆಂಗೆ ಅಂತ ಹೇಳಿ ನೀವು. ನನ್ನ ತಮ್ಮ ಏನೋ ಹಿಂಗಲ್ಲ ಮಾಡೋದು, ಹಾಲು ಹಾಕಲ್ಲ ಪಾಸ್ತಾಗೆ ಅಂತಾನೆ. ಹಾಲು ಬದಲು ಅದು ಏನು ಹಾಕ್ತಾರೋ ನೀವೇ ಯಾರಿಗಾರು ಗೊತ್ತಿದ್ರೆ ಹೇಳಿ. ನನಗೆ ಗೊತ್ತಿರೋಂಗೆ ಹಾಲೇ ಹಾಕೋದು. ಓಕೆ, ಆಯ್ತು ಮಾಡೆ. ಎಸ್, ಐ ಆಮ್ ಡೂಯಿಂಗ್. ಗೈಸ್, ಅಡುಗೆಗೆ ಮೇನ್ ಬೇಕಾಗಿರೋದು ಉಪ್ಪು. ಉಪ್ಪು ಹಾಕುವ? ಉಪ್ಪು ಹಾಕೋಣ? ಕಮ್ಮಿ ಹಾಕಮ್ಮ ಉಪ್ಪು. ಬೇಕಾದ್ರೆ ಉಪ್ಪು ಹಾಕೋಣ ನಾವು. ಓಕೆನಾ? ಮೊಬೈಲ್ ಉಪ್ಪು ಕಮ್ಮಿ ಹಾಕು. ಡೆಫಿನೆಟ್ಲಿ ನಾನು ಕಡಿಮೆನೇ ಹಾಕೋದು ಉಪ್ಪು. ಇವಾಗ ಪಾಸ್ತಾ ಹಾಕ್ತಿದ್ದೀನಿ. ಹಾಕು. ನನಗೆ ಹೆಂಗೆ ಅನ್ಸೋದು ನಾನು ಹಂಗೆ ಮಾಡ್ತೀನಿ. ಆಯ್ತು ಮಾಡಮ್ಮ. ನೀನು ಏನು ಗೊತ್ತಾ, ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ದಿ ಸೋ ಮಚ್. ತಿಂದಮೇಲೆ ನೀನೇ ಹೇಳ್ತೀಯ. ಸರಿ ಆಯ್ತು ಮಾಡೆ, ಸುಮ್ಮನೆ ಅದೇನು ಮಾಡ ಏನು. ಗೈಸ್ ಇವಾಗ ಇದನ್ನೆಲ್ಲ ಹಾಕೋತಾಳೆ, ಹಾಕೊಂಡು ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಫೈನಲಿ ಇದರೆಲ್ಲ ಕಿತ್ತಿ ಬರೀ ಇನ್ನೂ ಇಷ್ಟು ಮಿಕ್ಸ್ ಹೊಡಿದೆ ಅಂತ ಗೊತ್ತಿಲ್ಲ. ಹಾಕಿದ್ದೀನಿ, ಇಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಇವಾಗ ಇದಕ್ಕೆ ಚೀಸ್ ಹಾಕ್ತೀವಳೆ ಗೈಸ್. ಚೀಸಿ ಪಾಸ್ತಾ ಮಾಡಿ ನಮ್ಮ ಅಕ್ಕ. ಇರಿ ನೋಡುವ ಟೇಸ್ಟ್ ಹೆಂಗಿರುತ್ತೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಏನು? ಚೀಸ್ ಹಾಕ್ತಿದ್ದೀನಿ ಅಷ್ಟೇ, ಮುಗೀತು. ಇಳಿಸೋದು ಏನೋ ಮುಗೀತಾ? ಚೀಸ್ ಮೆಲ್ಟ್ ಆಗಬೇಕು ಗೈಸ್. ಇವಾಗ ಇದಾದ್ಮೇಲೆ ನೋಡುವ ಟೇಸ್ಟ್ ಹೆಂಗಿದೆ ಅಂತ. ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಗಾಯ್ಸ್, ನಮ್ಮ ಅಕ್ಕ ಪಾಸ್ತಾ ಮಾಡಿದ್ದಾಳೆ. ಸೊ ಪಾತ್ರೆ ಸೀದಿಸಿ ಪಾಸ್ತಾ ಮಾಡಿದ್ದಾಳೆ. ಅದೇ ತಮ್ಲೇನು. ನೋಡೋಣ ಹೆಂಗಿದೆ ಅಂತ. ಹೊಟ್ಟೆ ಹೊರ್ಕೊಂಡು ಗೈಸ್, ಅವಳು ಒತ್ಬಿಟ್ರೆ ಹೊಟ್ಟೆ ಹೊರ್ಕೊಂಡು ನೋಡು. ಸಕ್ಕದ ಮಾಡಿದ್ದೀರಾ. ಹಿಂಗೆ ನೋಡಿ ಹೆಂಗಿದೆ. ಒಂದು ಸ್ವಲ್ಪ ಗೈಸ್, ಸಪ್ಪೆ ಗೈಸ್, ಉಪ್ಪೆಲ್ಲ ಇದರಲ್ಲಿ ಟೇಸ್ಟ್ ಇಲ್ಲ, ಏನಿಲ್ಲ, ಸಪ್ಪೆ ಇದೆ ಕಣೆ. ಉಪ್ಪು ಜಾಸ್ತಿ ಹಾಕ್ಬೇಡ. ಚೆನ್ನಾಗೈತಿ, ಸಪ್ಪೆ ಆಗಿದೆ. ಚೆನ್ನಾಗೈತಿ. ನಿಜವಾಗ್ಲೂ ಸಪ್ಪೆ ಆಗೈತೆ ಕಣೆ. ಲೈ ಎಬ್ಬಿ ಸಪ್ಪೆ ಇದೆ, ಟೇಸ್ಟ್ ಇಲ್ಲ. ಉಪ್ಪು ಜಾಸ್ತಿ ನಿನಗೆ ಮಾಡಕ್ ಬರೋಣ, ಮಾಡಬೇಡ. ಬೇಡ ಬಿಡು, ಸುಮ್ಮನೆ ವೇಸ್ಟ್ ಮಾಡ್ಬೇಡ ಎಲ್ಲ ಮನೇಲಿರೋ ಐಟಮ್ಗಳೆಲ್ಲ. ನೀನು ಒಂದು ಚೂರು ಟೇಸ್ಟ್ ಇಲ್ಲ. ತಗೊಂಡೋಗಿ ಅಮ್ಮಂಗೆ ಕೊಡು. ಅಮ್ಮ ತಾಯಿದೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಹಾಕ್ತೀನಿ. ಬಾ ಕೊಡು ಅಮ್ಮಂಗೆ. ಮಾ ಯಾರಿಗಿದ? ಅಮ್ಮ ತಗೋ ಪಾಸ್ತಾ ತಿನ್ನು. ತಿನ್ನು ಟೇಸ್ಟ್ ನೋಡಮ್ಮ ಹೆಂಗಿದೆ ಅಂತ. ನಂಗೆ ಟೇಸ್ಟ್ ನೀನು ಕರೆಕ್ಟಾಗಿ ಹೇಳ್ಬೇಕು. ನಿನ್ನ ಮಗಳು ಮಾಡೋ ಅಂತ ನೀನು ಸುಳ್ಳು ಹೇಳಿ ಹೇಳಂಗಿಲ್ಲ. ಹಾಯ್ ಏನು? ನಮಸ್ಕಾರ ಎಲ್ರಿಗೂ. ಚೆನ್ನಾಗಿಲ್ಲ ಅಂತ ತಿಂತವನೆ. ಹೆಂಗಿದೆ? ನನ್ನ ಮಗಳು ಮಾಡಿದ್ದು
1 ವರ್ಷ ಆಯಿತು ನಾನು ಪಾಸ್ತಾ ತಿಂದು. ಚೂರು ಉಪ್ಪು ಹಾಕ್ಬೋದಾಗಿತ್ತು. ಓಕೆನಾ ಉಕ್ಕಿದೆಲ್ಲ ಓಕೆ. ಸಾಮಾನ್ಯ ತಿಂದ ನಾನೇನು ಇದ ತಿನ್ನಲ್ಲ, ಉಪ್ಪು ಕಡಿಮೆನೆ ಹಾಕೋದು. ಏನು ಮೊಮ್ಮಕ್ಳು ಮಾಡ್ತಾರಲ್ಲ ಅಂತ ತಿಂತಾ ಇದ್ದೀನಿ. ಗೈಸ್ ಇವಳು ತಿನ್ನಕ್ಕೆ ಬಿಡ್ತಿಲ್ಲ ಗೈಸ್. ನಾವು ಮಜ್ಜಿಗೆ ಪಾಪ ನೋಡಿ ಇಲ್ಲಿ ತಿಂತವಳೆ. ಪಾಸ್ ಎಷ್ಟನ ಅವಳಿಗೆ ಇಲ್ಲ ಇಲ್ಲ ಅಷ್ಟೇ. ನನ್ನ ಮಗಳದ ಅಯ್ಯೋ ಅಯ್ಯೋ. ಸೊ ಗೈಸ್ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಪಾಸ್ತಾ ಓಕೆ ಆಗಿತ್ತು, ಅಷ್ಟೊಂದೇನು ಚೆನ್ನಾಗಿಲ್ಲ, ಓಕೆ ಆಗಿತ್ತು. ಆದ್ರೂ ನೋಡೋಣ, ತಿನ್ಬಿಟ್ಟು ನಾವು ಬದುಕಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀವಿ. ಇಲ್ಲ ಅಂತಂದರೆ ಟಾಟಾ ಬಾಯ್. ತಿನ್ನೋವರೆಗೂ ಇರು ಮತ್ತೆ. ನಾನೇ ತಿಂದಿಲ್ಲ ಇನ್ನ. ಸೊ ಗೈಸ್ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಿಮಗೆ ಇಷ್ಟ ಆಗಿದ್ರೆ ಪಾಸ್ತಾ ವ್ಲಾಗು ಇಷ್ಟ ಆಗಿದ್ರೆ ಹೇಳ್ತಿದ್ರ ಇಷ್ಟ ಆಗಿದ್ರೆ ಸೊ ಗೈಸ್ ಚೈತ್ರ ಹೇಳಿದ ತಕ್ಷಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಕಡೆ. ಎಷ್ಟು ಆಗಿದೆ? 460 ಆಗ್ಬಿಡಿಯಾರ ಆಗ್ಲೇ. ಎಷ್ಟಿತ್ತು? 450 ಇದ್ರು, 460 ಆಗಿದ್ದಾರೆ. ನೀನು ಹೇಳಿದ ತಕ್ಷಣ 10,000 ಸಬ್ಸ್ಕ್ರೈಬ್ ಜಾಸ್ತಿ ಆಗಿದ್ದಾರೆ. ಏನ್ ಗೈಸ್ ಚೈತ್ರ ಕುನ್ ಫ್ಯಾನ್ಸು ಸಬ್ಸ್ಕ್ರೈಬರ್ ಜಾಸ್ತಿ ಅವ್ರು ಚೈತ್ರ ಕನ್ಗೆ. ಇಲ್ಲ ಇಲ್ಲ. ಸೊ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಅಂಟಿಲ್ ದೆನ್ ಬಿ ವಾಚಿಂಗ್, ಸೈನಿಂಗ್ ಆಫ್, ಬಾಯ್. ಓಕೆ, ನೆಕ್ಸ್ಟ್ ವ್ಲಾಗ್ ನಾನು ನಮ್ಮ ಅಕ್ಕ ಮಾಡ್ತೀನಿ. ಗೈಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗೆ ಇರಬೇಕು, ಸೊ ಏನೇನು ತಿನ್ನಬೇಕು, ಅದೆಲ್ಲ ನಿಮ್ಮ ಏನು ಕ್ವಶನ್ಸ್ಗಳು ನಿಮ್ಗೆ ಇದ್ದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಕ್ವಶನ್ಸ್ ಇದ್ದರೆ, ಕ್ವೈರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀವಿ. ಓಕೆ ಬಾಯ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ, ಸಿ ಯು.